ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಆಗಿ ಸಾವನ್ನಪ್ಪಿರುವಂಥವರ ಸಂಖ್ಯೆ ಈಗ 6ಕ್ಕೆ ಏರಿಕೆ ಆಗ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥವರು ಕೂಡ ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಕಾರಣ ತೀವ್ರವಾಗಿ ಸುಟ್ಟು ಹೋಗಿದ್ರು, ಬೆಂದು ಹೋಗಿದ್ರು ಅವರೆಲ್ಲ. ಬಾಗಲಕೋಟೆ ಜಿಲ್ಲೆ ಮರೆಗುದ್ದಿಯಲ್ಲಿ ಆದಂಥ ಘಟನೆ ಇದು. ಗುರುಪಾದಪ್ಪ ಬೈಲೊಂಗಲ್ ತಾಲೂಕಿನ ಅರವಳ್ಳಿ ಗ್ರಾಮದ ಮಂಜುನಾಥ್ ಜೊತೆಗೆ ಗೋಕಾಕ್ ತಾಲೂಕಿನ ಗೊಡ್ಚಿಮುಲ್ಕಿ ಗ್ರಾಮದ ಭರ್ತೇಶು, ಈ ಮೂವರು ಸಾವನ್ನಪ್ಪಿದ್ರು. ಇದು ಬೆಳಗಾವಿಯಲ್ಲಿ ಆಗಿತ್ತು. ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಆಗಿ 3 ಜನ ಸಾವನ್ನಪ್ಪಿದ್ರು. ಇವತ್ತು ಮತ್ತೆ 3 ಸಾವನ್ನಪ್ಪಿದ್ದಾರೆ. ಕಾರಣ 5 ಜನ ಚಿಂತಾಜನಕವಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಅದರಲ್ಲಿ ಇವತ್ತು 3 ಜನ ಸಾವನ್ನಪ್ಪಿದ್ದಾರೆ. ಆನ್ ದಿ ಸ್ಪಾಟಲ್ಲೇ 3 ಜನ ಸತ್ತೋಗಿದ್ರು. ಇವತ್ತು ಮತ್ತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥವ್ರು ಕೂಡ 3 ಜನ ಸಾವನ್ನಪ್ಪಿದ್ದಾರೆ. ಇನ್ನೂ ಕೆಲವರು ಚಿಂತಾಜನಕವಾಗಿದ್ದಾರೆ ಅಂತಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಅಂತಿದ್ದಾರೆ. ಕಾರ್ಖಾನೆಯ ವಾಲನ್ನು ದುರಸ್ತಿ ಮಾಡುವಂಥ ಸಂದರ್ಭದಲ್ಲಿ ಅವಘಡ ಆಗಿತ್ತು. 8 ಜನ ಕಾರ್ಮಿಕರ ಮೇಲೆ ಕುದಿತಾ ಇದ್ದಂಥ ಕಬ್ಬಿನ ಹಾಲು ಬಿದ್ದು ಹೋಗ್ಬಿಟ್ಟಿತ್ತು. ಸೊ ಇನ್ನುಳಿದಂಥ ಕಾರ್ಮಿಕರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಈ ವಿಚಾರದಲ್ಲಿ ಪಾಪ ಅನ್ಯಾಯವಾಗಿ ಕಾರ್ಮಿಕರು ಸಾವನ್ನಪ್ಪಿಟ್ರಲ್ಲ ಅಂತ, ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಕುದೀತಾ ಇದ್ದಂಥ ಕಬ್ಬಿನ ಹಾಲು ಬಿದ್ದು ಇವರೆಲ್ಲ ಹಿಂಗೆ ಆಗೋಗ್ಬಿಟ್ಟಿದ್ರು. ಅರ್ಧಂಬರ್ಧ ಸುಟ್ಟೋಗ್ಬಿಟ್ಟಿದ್ರು ಅವರೆಲ್ಲ. ಕುದಿಯೋ ನೀರು ಹೆಂಗೆ ಬೀಳುತ್ತೆ ಅದೇ ರೀತಿಯಲ್ಲೇ ಪರಿಸ್ಥಿತಿಗಳು ಹೇಗಾಗಿರುತ್ತೆ. ಸೊ ಬಾಯ್ಲ್ ಆಗೋಗ್ಬಿಟ್ಟಿದ್ರು ಅವರೆಲ್ಲ. ಅವ್ನು ಕರ್ಕೊಂಡೋಗಿ ಚಿಕಿತ್ಸೆಯನ್ನೆಲ್ಲ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಯಾವುದೂ ಪ್ರಯೋಜನ ಆಗಿಲ್ಲ, ಕಷ್ಟ ಆಗಿಬಿಟ್ಟಿದೆ. ಅಲ್ಲೇ ಸ್ಥಳದಲ್ಲೇ 2 ಸಾವನ್ನಪ್ಪಿದ್ರು. ಓರ್ವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಸಾವನ್ನಪ್ಪಿದ್ರು. 5 ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರು. ಅದರಲ್ಲಿ 3 ಈಗ ಸಾವನ್ನಪ್ಪಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಬೆಳಗಾವಿಯ ಪ್ರತಿನಿಧಿ, ನನ್ನ ಸಹೋದ್ಯೋಗಿ ದಿಲೀಪ್ ಕೊರಂದ್ವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ, ಬಹಳ ನೋವಿನ ಸಂಗತಿ ಇದು. ಹೊಟ್ಟೆ ಜೀವನ ಉಪಚಾರಕ್ಕೋಸ್ಕರ ದುಡಿಯೋಕ್ಕೆ ಹೋಗ್ತಾರೆ ಕಾರ್ಖಾನೆಗಳಲ್ಲಿ. ಬಟ್ ಕಾರ್ಖಾನೆಗಳಲ್ಲಿ ಈ ರೀತಿ ಆಗಿಬಿಟ್ರೆ ಇಡೀ ಆ ಕುಟುಂಬಕ್ಕೆ ಆಧಾರವಾಗಿರುವಂಥವರೇ ಇಲ್ಲದೆ ಇದ್ದಾಗ ಭಾಳ ಕಷ್ಟ ಆಗ್ಬಿಡುತ್ತೆ ಆ ಕುಟುಂಬಕ್ಕೆ. ಸದ್ಯಕ್ಕೆ ಆ ಕುಟುಂಬಗಳ ಪರಿಸ್ಥಿತಿ ಹೇಗಿದೆ? ಇನ್ನೂ ಎಷ್ಟು ಜನ ಗಾಯಗೊಂಡಿದ್ದಾರೆ? ಆಸ್ಪತ್ರೆಯಲ್ಲಿ ಹೇಗಿದೆ ಅವರ ಪರಿಸ್ಥಿತಿ? ಏನು ಸಿಗ್ತಾ ಇದೆ ದಿಲೀಪ್ ಮಾಹಿತಿ? ಅರುಣ್, ಪ್ರಮುಖವಾಗಿ ಏನಂತಂದರೆ ಸಾವಿನ ಸಂಖ್ಯೆ 6ಕ್ಕೆ ಇರುವಂಥದ್ದು. ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಏನೋ ಒಂದು ಪೈಪ್ಲೈನ್ ರಿಪೇರಿ ಮಾಡಬೇಕು ಅಂತೇಳಿ ಪೈಪ್ಲೈನ್ ಬಿಚ್ಚಿದಾಗ ಏಕಾಏಕಿ 180 ಡಿಗ್ರಿ ಸೆಲ್ಸಿಯಸ್ ಕುದಿತಾ ಇರತಕ್ಕಂಥ ಏನು ಕಬ್ಬಿನ ರಸ, ಕಬ್ಬಿನ ಹಾಲು ಅಂತ ಏನು ಹೇಳ್ತೀವಿ, ಅದು ಮೈಮೇಲೆ ಬೀಳುತ್ತೆ. ಮೈಮೇಲೆ ಬಿದ್ದೆ ಸ್ಥಳದಲ್ಲೇ 2 ಜನ ಸಾಯ್ತಾರೆ. ಈಗ 6 ಜನ ಸಾವನ್ನಪ್ಪಿರೋದು. ಅದರಲ್ಲಿ ಅಕ್ಷಯ್ ಚೋಪಡೆ, ದೀಪಕ್ ಮುನ್ನೋಳಿ, ಸುದರ್ಶನ್ ಬನೋಸಿ, ಭರ್ತೇಶ್ ಸಾರ್ವಡೆ, ಗುರು ತಮ್ಮನವರು, ಹಾಗೆ ಕಾಜ್ಗಾರ್ ಅಂತಕ್ಕಂಥ ಮಡಿವಾಳಪ್ಪ ಕಾಜಾರ್ ಅಂತಗಾರ ಈಗಾಗಲೇ ಅಸುನಿಗಿರುವಂಥದ್ದು. ಮತ್ತು ದುಃಖ ಮಡಗಟ್ಟಿದೆ. ನಾವು ನೋಡ್ಬೋದೇನೋ ಬೆಳಗಾವಿಯ ಖಾಸಗಿ ಆಸ್ಪತ್ರೆ ಮುಂದೆ ಇದೆ, ಬಹಳಷ್ಟು ಜನ ನಿಂತ್ಕೊಂಡಿದ್ದಾರೆ. ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಅವರ ಏನು ಸಂಬಂಧಿಕರಿರ್ಬೋದು, ಸಹೋದರ ಸಂಬಂಧಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಆದರೆ ಒಂದು ದುಃಖದ ಸಂಗತಿ ಏನಂತಂದರೆ, ಭಾಳಷ್ಟು ಮುಜುಗರದ ಸಂಗತಿ ಏನಂತಾರೆ, ಇದುವರೆಗೆ ಕಾರ್ಖಾನೆ ಆಡಳಿತ ಮಾಡೋರು ಯಾರೂ ಕೂಡ ಇಲ್ಲಿ ಬಂದಿಲ್ಲ. ಕಾರ್ಖಾನೆ ಆಡಳಿತ ಮಾಡೋರು 3 ಜನ ಪಾರ್ಟ್ನರ್ಶಿಪ್ಪಲ್ಲಿ ಈ ಒಂದು ಕಾರ್ಖಾನೆ ನಡೀತಾ ಇರುತ್ತೆ. ಆ 3 ಜನರಲ್ಲಿ ಯಾರು ಒಬ್ಬರೂ ಕೂಡ ಅಟ್ಲೀಸ್ಟ್ ಒಂದು ಕರ್ಟಸಿಗಾಗಿ ಬಂದು ವಿಸಿಟ್ ಮಾಡಿ ಏನಾಗಿದೆ ಅಂತ ಕೇಳುವ ಅವಧಾನ ಇವರಿಗಿಲ್ಲ. ಈಗಾಗಲೇ 6 ಜನ ತೀರೋಗಿದ್ದಾರೆ. ಇನ್ನೂ 2 ಏನಿದ್ದಾರೆ ಅವರ ಸ್ಥಿತಿ ಕೂಡ ಚಿಂತಾಜನಕ ಆಗಿದೆ ಅಂತೇಳಿ. ಯಾಕೆ ಅಂತಂದರೆ 40ಕ್ಕೂ ಹೆಚ್ಚು % ಯಾವಾಗ ಮೈ ಸುಡುತ್ತೆ ಆವಾಗ ಬದುಕೋದು ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಭಾಳಷ್ಟು ತೊಂದರೆ ಆಗಿರುತ್ತೆ, ಎಲ್ಲ ಟಿಶ್ಯೂಸ್ ಹರಿದೋಗಿರುತ್ತೆ, ಸುಟ್ಟೋಗಿರುತ್ತೆ. ಹೀಗಾಗಿ ಬದುಕೋದು ಕಷ್ಟ ಅಂತ ಹೇಳ್ತಾರೆ. ಆದರೂ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ದೇವರವರಿಗೆ ಆರೋಗ್ಯ ಕೊಡಲಿ ಅಂತ ಬೆಳ್ಕೋತೀವಿ. ಆದರೆ ಅವರ ಸ್ಥಿತಿ ಕೂಡ ಈಗ ಚಿಂತಾಜನಕ ಆಗಿರುವಂಥದ್ದು. ಮತ್ತು ವಿಪರ್ಯಾಸ ಸಂಗತಿ ಏನಂತಂದರೆ, ಯಾವೊಬ್ಬ ಫ್ಯಾಕ್ಟ್ರಿ ಮಾಲಕರಿತ ಸುಳಿದೇ ಇರೋದು ಏನು ಪಾಲಕರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಂದು ಕಾರ್ಖಾನೆ ಮಾಲೀಕರು ಹೋಗ್ಬಿಟ್ಟು ಕಾರ್ಮಿಕರನ್ನು ಮಾತನಾಡಿಸೋದಾಗಿರ್ಬೋದು, ಅವ್ರಿಗೊಂದು ಪರಿಹಾರ ಘೋಷಣೆ ಮಾಡೋದಾಗಿರ್ಬೋದು ಮಾಡ್ತಾ ಇಲ್ಲ ಅಂತಂದರೆ ಅದು ಯಾವ ರೀತಿಯ ಕಾರ್ಖಾನೆ ರೀ? ದುಡಿಯೋಕೆ ಅಷ್ಟೇ ಇರೋದು. ಅವ್ರ ಕಷ್ಟ ಸುಖಕ್ಕಾಗದೇ ಇರುವಂಥ ಕಾರ್ಖಾನೆ ಯಾವ ರೀತಿಯಾದಂಥ ಕಾರ್ಖಾನೆ ಇದು ಅಂತ ಮಸ್ಟ್ ಆ್ಯಂಡ್ ಶುಡ್ ಟೇಕ್ ಆ್ಯಕ್ಷನ್. DC ಅವರು ಈ ವಿಚಾರದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಬೇಕು. ಬೇರೆದಕ್ಕೆಲ್ಲ ಭದ್ರತೆ ವಿಚಾರದಲ್ಲಿ ಸರ್ಕಾರ ಮಾತನಾಡ್ತಾ ಇದೆ, ಈ ವಿಚಾರದಲ್ಲಿ ಭದ್ರತೆ ಇಲ್ವಾ?